ನಾನೀಗ ಟೊಮ್ಯಾಟೊ ರಸ ಮಾಡೋದು ತೋರಿಸ್ತಾ ಇದ್ದೀನಿ. 2 ಟೊಮ್ಯಾಟೊ ಏನು ಮಾಡಿದ್ದೀನಿ, ಕುದಿಸಿದ್ದೀನಿ. ಕುದಿಸ್ಬಿಟ್ಟು ಮೇಲಿಂದ ಇದನ್ನು ಸಿಪ್ಪೆಯನ್ನು ಪೀಲ್ ಮಾಡ್ಕೊಂಡಿದ್ದೀನಿ. ಇದನ್ನು ಇಲ್ಲಿ ನಾವು ಇನ್ಸ್ಟೆಂಟಾಗಿ 2 ಥರದ ಮಸಾಲೆ ಮಾಡೋದು ತೋರಿಸ್ತಾ ಇದ್ದೀನಿ ನೋಡಿ. ಒಂದರಲ್ಲಿ ಒಂದು ಸ್ವಲ್ಪ ಇಂಗು, 4-5 ಮೆಣಸಿನಕಾಳು, ಜೀರಿಗೆ ಮತ್ತು ಇದು ಒಣಮೆಣಸಿನ್ಕಾಯಿ ತೊಗೊಂಡು ಇದನ್ನು ಕುಟ್ತೀನಿ, ಕುಟಾಣಿಯಲ್ಲಿ ಕುಟ್ಕೋತೀನಿ. ಆಮೇಲೆ ಇನ್ನೊಂದರಲ್ಲಿ ಕರಿಬೇವು, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಹುಣಸೆಹಣ್ಣು, ಬೆಳ್ಳುಳ್ಳಿ ಇದನ್ನು ಕುಟ್ಕೋತಾ ಇದ್ದೀನಿ ನೋಡಿ. ಇದು ಚಿಕ್ಕ ಕುಟಾಣಿಯಲ್ಲಿ ಕುಟ್ಕೊಂಡಿದ್ದೀನಿ ಒಂದಿಷ್ಟು. ಇದನ್ನೀಗ ಒಂದು ಪ್ಲೇಟಿಗೆ ತಗೋತೀನಿ ನೋಡಿ. ಈಗ 2ನೇ ಮಸಾಲೆ ಕುಟ್ಕೋತಾ ಇದ್ದೀನಿ. ಇದು 2ನೇ ಮಸಾಲೆಯಲ್ಲಿ ಬೆಳ್ಳುಳ್ಳಿ, ಸ್ವಲ್ಪ ಹುಣಸೆಹಣ್ಣು, ಕರಿಬೇವು, ಒಂದು ಹಸಿಮೆಣಸಿನ್ಕಾಯಿ ಇಷ್ಟಿದೆ. ಇದನ್ನು ನಾನು ಈ ಕುಟಾಣಿಯಿಂದ ಕುಟ್ತೀನಿ, ಹವಳು ಚಳಾಗಿ ಕುಟ್ಕೋಬೇಕು. ಇದನ್ನೀಗ ಮ್ಯಾಶ್ ಮಾಡ್ಕೋತಾ ಇದ್ದೀನಿ ನೋಡಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಆಮೇಲೆ ಇವೆರಡು ಕುಟ್ಟಿದ್ದೆಲ್ಲ 2 ಮಸಾಲೆ ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಅದು ಚೆನ್ನಾಗಿ ಏನು ಮಾಡಬೇಕು, ಕುದಿಬೇಕು. ಒಂದು ಸ್ವಲ್ಪ ಇದಕ್ಕೆ ಹುಣಸೆಹಣ್ಣು ಹಾಕಿದ್ದೀನಿ ಅಂಥೇಳಿ ಒಂದು ಸ್ವಲ್ಪ ಅಲ್ಲೂ ಬೆಲ್ಲ ಹಾಕಬೇಕು, ಅರಿಶಿಣ ಪುಡಿ ಹಾಕಬೇಕು. ಆಮೇಲೆ ಇದಕ್ಕೊಂದು ಒಳ್ಳೆಯದು ಒಗ್ಗರಣೆ ಕೊಡಬೇಕು ನೋಡಿ. ಈಗ ರಸಮ್ ರೆಡಿ ಆಯಿತು. ಸ್ವಲ್ಪ ಕೊತ್ತಂಬರಿನೂ ಹೆಚ್ಚು ಹಾಕಿದ್ದೀನಿ. ಬೇಳೆ ಇಲ್ಲ, ಏನಿಲ್ಲ. ಈ ಥರದ ರಸಮು ತುಂಬ ತುಂಬ ನೆಗಡಿ ಶೀತ ಆದಾಗ ಒಂದು ಸ್ವಲ್ಪ ತೊಗೊಂಡು ಹಿಂಗೆ ಒಂದು ಗ್ಲಾಸ್ನಲ್ಲಿ ಬಿಸಿ ಬಿಸಿ ಕುಡಿದ್ರೆ ಹಿತ ಅನ್ನಿಸ್ತದೆ. ಈ ರೀತಿ ನೀವು ಒಮ್ಮೆ ಟೊಮ್ಯಾಟೊ ರಸಮ್ ಮಾಡ್ಕೊಂಡು ನೋಡಿ. ಚಲೋ ಅನಿಸಿ ನನಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು.